ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬನ್ನೇರುಘಟ್ಟ ಝೂಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಐಶು ಯಾವ ಥರ ರೆಡಿ ಆಗ್ತಿದ್ದಾಳೆ ಅಂತ ನೀವೇ ನೋಡಿ. ನಾವು ಹೊರಟೆಲ್ಲ ಆದಮೇಲೆ ಕಾರ್ಲಿ ಕೂತು ಜರ್ನಿ ಶುರು ಮಾಡಿದ್ವಿ. ಚುಕ್ಕಿ ಅಂತೂ ಫುಲ್ ಮೆಡಿಟೇಷನಲ್ಲಿ ಬ್ಯುಸಿ ಇದ್ದಾಳೆ. ನಮ್ಮದೇನೋ ಮೆಡಿಟೇಷನ್ ಆಯಿತು. ಸ್ವಾತಿಕಾ ಸೆಲ್ಫಿಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿಕನ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ ಗೈಸ್. ಹಾಗೆ ರೀಚ್ ಆದ್ವಿ. ಪಾರ್ಕಿಂಗ್ ಕಡೆ ಬಂದು ಕಾರ್ನ ನಿಲ್ಲಿಸಿ ಝೂ ಕಡೆ ಎಂಟ್ರಿ ಆದ್ವಿ. ನಮಗೆ ಸಫಾರಿ ಬೇಡ ಅಂತ ನಡಿತಾನೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಟಿಕೆಟ್ ಕೌಂಟರ್ಗೆ ಹೋದ್ವಿ. ಅಲ್ಲಿ ನೋಡಿದರೆ ದೊಡ್ಡ ಕ್ಯೂನೇ ಇತ್ತು. ಈಗ ನಮ್ಮಂಥ ಪ್ರಾಣಿಗಳನ್ನು ನೋಡಲಿಕ್ಕೆ ಟಿಕೆಟ್ ಮಾಡಿ ಆಮೇಲೆ ಒಳಗೆ ಎಂಟ್ರಿ ಆಗಿ ಟಿಕೆಟ್ ತೊಗೊಂಡಾಯಿತು. ನೆಕ್ಸ್ಟ್ ಕ್ಯೂ ಅಲ್ಲಿ ನಿಂತು ಮುಂದೆ ಎಂಟ್ರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಹೋದ ಕೂಡಲೇ ನಮಗೆ ಅಲ್ಲಿ ಝೀಬ್ರಾ ಕಾಣಕ್ಕೆ ಸಿಕ್ತು. ಆ ಮಗು ಎಂತಕ್ಕೆ ಕೂಗ್ತಾ ಉಂಟು? ಅದಕ್ಕೆ ಝೀಬ್ರಾಗಿ ಕೆಂಪು ಪಟ್ಟಿ ಬೇಕಂತ. ಹೌದಾ ಪುಟ್ಟ? ಸ್ವಲ್ಪ ಮುಂದೆ ಹೋದ ಕೂಡಲೇ ಜಿರಾಫೆ ಕಾಣಕ್ಕೆ ಸಿಕ್ತು. ನಾನು ಅಮ್ಮ ನೀನು ಸಿದ್ದಿಕ ಮೇಲೆ ಕತ್ತೆ ಎಲ್ಲ ಮಾರೈತಿ, ಕೋಡಿಲ್ಲದು ಜಿಂಕೆ. ನಮ್ಮ ಕ್ಯೂಟ್ ಲಿಟಲ್ ಫೋಟೋಗ್ರಾಫರ್ ಆಲ್ರೆಡಿ ಅವಳ ಫೋಟೋಗ್ರಫಿ ವರ್ಕ್ ಸ್ಟಾರ್ಟ್ ಮಾಡಿದ್ಲಾಯಿತು. ಎಲ್ಲರದ್ದು ಡಿಫ್ರೆಂಟ್ ಪೋಸಲ್ಲಿ ಫೋಟೋಸ್ ತೆಗಿತಾನೆ ಕೂದಲು. ವೈಲ್ಡ್ ಆಗಿದೆ ಅಲ್ಲಿ. ಅದನ್ನ ನೋಡ್ಲಿಕ್ಕೆ ಇಷ್ಟು ದೂರ ಬರಬೇಕು. ನಮ್ಮ ಮನೆಯಲ್ಲೆಲ್ಲ ಅದನ್ನೇ ಸಾಕುದು. ವೈಲ್ಡ್ ಡಾಗ್. ಡಾಗ್ ಕತ್ತೆಗಿರುವ ಎಲ್ಲಿ ಹೋದ್ರು ಪೊದೆ ಹತ್ರ ಹೋಗಿ ಫೋಟೋ ತೆಗಿತಿದ್ದಾರೆ. ಪೊದೆ ರಹಸ್ಯದಲ್ಲಿ ಏನೋ ಇದೆ. ಏನಿದೆ? ಅಲ್ಲಿಂದ ನಾವು ಬೋಟಿಂಗ್ ಕಡೆಗೆ ಹೋದ್ವಿ. ಬರುದಿಲ್ಲ ನೀವು? ಹಾ, ಬರುದಿಲ್ಲ. ಈಸ್ತೀರಾ? ಈಗಲ್ಲ, ನೀವು ಕಡಿಮೆ ಮಾಡಿ. ಫಸ್ಟಿಗೆ ಜಾಕೆಟ್ ಹಾಕಬೇಕು. ಹಾಕಿ ಮಾರಿ ಮಾತಾಡು. ಯಾಕ ಇಶ್ಯೂ ಮಾತಾಡ್ತಿಲ್ಲ? ಎಂತಗೆ ಎದುರಿಗೆ? ಅಲ್ಲಿ ಕೂತ್ಕೋ, ಅಲ್ಲಿ ಹಾಂ ಕೂತ್ಕೋ. ಸಾತಿಕ ಕೂತ್ಕೊಳ್ಳಿ. ಚುಕ್ಕಿ ಪೆಡಲಲ್ಲಿ ಇದ್ದಿ. ಹಾಂ ಓಕೆ. ಅಮ್ಕ ಹಾಂ, ಹೊರಡ್ಲಿ. ರೈಟ್ ಲೆಫ್ಟ್. ಚುಕ್ಕಿ ಐಶು ಈಗ ಭಯ ಆಗ್ತಿದ್ಯಾ? ಈಗ ಭಯ ಆಗ್ತಾ ಇದೆಯಾ? ಇಲ್ಲ ಅಷ್ಟೇ. ನಿನ್ನಪ್ಪ ಹೊತ್ತು ನಿನ್ನ ಅಮ್ಮನ
ಮತ್ತೆ ನಡೆದು ಪಾಪ ಐಶುಗೆ ಆ್ಯಂಡ್ ಸ್ವಾತಿಕಂಗೆ ಹಸಿವಾಗೋಕ್ಕೆ ಸ್ಟಾರ್ಟ್ ಆಯಿತು. ಐಶು ಅಂತೂ ನಾವು ಲೊಕೇಶನ್ ನೋಡಬೇಕಿದ್ರೆ ಅವಳಂತೂ ಹೋಟೆಲ್ ಲೊಕೇಶನ್ನೇ ತೋರಿಸ್ತಿದ್ಲು. ಹೋಟೆಲ್ ಎಂತ ಹೇಳಿದ್ಯಲ್ಲ ಹಾಂ, ನಿನ್ನ ಹಬ್ಬಿ ತಿನ್ನೋದಾ? ನಿನ್ನ ನೋಡುವಾಗ ಗೊತ್ತೇ ಆಗೋದಿಲ್ಲ ತಿನ್ನು ಅಂದ್ರೆ. ಹೌದು, ತಲೆ ತಿರುಗಿ ಬೀಳ್ತಿ. ಎಂತ ಮಾಡೋದು ಅದಕ್ಕೆ? ನಿಂಗೆ ಈಗ ಎಂತ ಬೇಕು? ಜೋರು ಹಸಿವಾಗ್ತಾ ಉಂಟಾ? ಸಾಕು ಮಾಡುವನ ಇದು ನೋಡೋದು ಬೇಡ ಅಲ್ಲ, ಸಾಕಲ್ಲ? ಹಸುವಿನಲ್ಲಿ ಕಂಗಾಲ ಐಶಾನಿ ಶರ್ಮಾ. ಅಪ್ಪನ ಹತ್ರ ಎಚ್ಚಿ ಕೇಳುವಾಗ ನಿನ್ನ ತಂಗಿಯನ್ನು ಎತ್ತಾರೆ, ಅಮ್ಮನ ಹತ್ರ ಹೇಳು ಎತ್ತಲಿಕ್ಕೆ. ನಿನ್ನಲ್ಲಿ ನಂಗೆ ಅಲ್ಲಿ ಹುಲಿಯ ಒಳಗೆ ನಿನ್ನ ನಿಡ್ಲಿಕ್ಕೆ. ಲಯನ್ ಹಾಯ್ ಲಯನ್, ಹಾಯ್. ಹಬ್ಬ ಮೋದಿಯಾಗಿ ಕಾಣ್ತಾ ಉಂಟು ನೋಡು. ಡ್ಯಾನ್ಸ್ ಮಾಡ್ಲಿಕ್ಕೆ ಹೇಳೋದು, ಮಾಡ್ಲಿಕ್ಕೆ ಹೇಳು. ನೀನು ಆಗಲಿ ಡ್ಯಾನ್ಸ್ ಮಾಡಿದ್ರೆ ಹಸು ಮಾಡ್ತೀನಿ, ನೀವು ಮಾಡಿದ್ರೆ ಆಡ್ತದೆ. ಇದು ನೋಡಿ ನನ್ನ ಆಗಿದೆ. ಯಾವುದು? ಹಾಂ ಸತ್ಯ. ಅದೆಂಥದ್ದು ಸ್ವಲ್ಪ ಒಪಿನಿಯನ್ ಏನಿಲ್ಲ ನೋಡಿ ಸಹ ಯೂಸ್ ಇಲ್ಲ. ಈಗೆಲ್ಲ ಹೇಳ್ಬಾರ್ದು ಐಶು. ಎಷ್ಟು ಚಂದ ಉಂಟು ಅಂತ. ಹುಲಿಯನ್ನು ನೋಡುವಾಗ ಮುತ್ತುವ ಅಂತ ಆಗ್ತದೆ, ಆನೆಯನ್ನು ನೋಡುವಾಗ ಮುದ್ದು ಮಾಡುವ ಅಂತ ಆಗ್ತದೆ ಎಲ್ಲ ಹೇಳ್ಬೇಕು ನೀವು. ಹಾಗೆ ಹೇಳ್ಬೇಕು. ನಿಮ್ಮ ಒಪಿನಿಯನ್ ಹೇಳಿ ನೋಡಿ ಆಯ್ತಲ್ಲ. ಝೂ ಬಗ್ಗೆ ಝೂ ತುಂಬ ಚಂದ ಇದೆ. ಇಲ್ಲ ಅದು ನೀವು ಒಪಿನಿಯನ್ ತುಂಬ ಚಂದ ಇದೆ. ನನಗೆ ಹಸಿವೆಯಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ, ಆಮೇಲೆ ಹೇಳ್ತೇನೆ. ಆದ್ರೆ ಈಗಲೇ ಹೇಳಿ. ಒಪಿನಿಯನ್ ಇಲ್ಲ. ಯಾಕೆ? ಅತಿವೆಯನ್ನು ತಾಳಲಾರೆ ಕಾಪಾಡಯ. ಎಲ್ಲ ಪ್ರಾಣಿಗಳನ್ನು ಅಲ್ಲಲ್ಲೇ ಹೋಗಿ ನೋಡಬೇಕು. ಆ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಬಂದರೆ ನೋಡ್ಬೋದು ಆರಾಮದಲ್ಲಿ. ನಿಮಗೆ ಗಾಡಿ ಫೆಸಿಲಿಟಿ ಉಂಟು, ಸಫಾರಿ ಉಂಟು, ಅಲ್ಲೇ ಹೋಗ್ಬೇಕು. ಅಲ್ಲಿ ರಶ್ ಇತ್ತು, ಕ್ಯೂ ಅಲ್ಲಿ ಕಾಯಬೇಕು. ಹಾಗೆ ಮುಂದೆ ಹೋಗಬೇಕಿದ್ರೆ ಅದೆಷ್ಟೋ ಕಲರ್ಫುಲ್ ಬರ್ಡ್ಸ್ ಕಾಣಕ್ಕೆ ಸಿಗುತ್ತೆ. ಅದನ್ನೆಲ್ಲ ನೋಡಾದ್ಮೇಲೆ ಆಮೇಲೆ ಎಲ್ರಿಗೂ ಸುಸ್ತಾಗಿತ್ತು. ಅದಕ್ಕೋಸ್ಕರ ಬಟರ್ಫ್ಲೈ ಪಾರ್ಕ್ಗೆ ಇವತ್ತು ಹೋಗೋಕ್ಕಾಗಲ್ಲ ಅಂತ ಆಯಿತು. ನೆಕ್ಸ್ಟ್ ಟೈಮ್ ಹೋದರೆ ಆಯಿತು ಅಂತ ಅಂದ್ಕೊಂಡು ಅಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಆದಮೇಲೆ ಅಲ್ಲೇ ಹತ್ತಿರ ಪುಟಕನ ಮನೆ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಚೆನ್ನಾಗಿ ಊಟ ಕೂಡ ಆಯಿತು. ಊಟ ಆದಮೇಲೆ ಕಾಂತುನ ಅಂತೂ ಮಕ್ಕಳ ಜೊತೆ ಆಡೋದ್ರಲ್ಲಿ ಬ್ಯುಸಿ ಆದರು. ಅದಾದಮೇಲೆ ನನ್ನ ಜೊತೆ ಕ್ಯಾಮರಾ ಇರೋದು ನೋಡಿ ಅನಿಸುತ್ತೆ, ಪಾತ್ರೆ ತೊಳೆಯೋ ಥರ ಅದರಲ್ಲೇ ಇನ್ವಾಲ್ವ್ ಆಗಿರೋ ಥರ ಇದ್ದರು. ಯಾವಾಗಲೂ ನಾನೇ ತೊಳೆದಿದ್ದು, ಅವಳು ತುಂಬ ಇಲ್ಲಾಂದರೆ ವಿಡಿಯೋಗೋಸ್ಕರ ತೊಳಿತಿದ್ದಾರಲ್ಲ, ವಿಡಿಯೋಗೋಸ್ಕರ ತೊಳಿತಿದ್ದಾರೆ. ಎಲ್ಲರ ಹಣೆ ಬರ ಇಷ್ಟೇ. ಆಮೇಲೆ ನೈಟ್ ಆಗಬೇಕಿದ್ರೆ ನಾವೆಲ್ಲರೂ ಪೋಲಾರ್ ಬೇರ್ಗೆ ಹೋಗಿ ಐಸ್ ಕ್ರೀಮ್ ತಿಂದ್ವಿ.